ನಾಲ್ಕನೇ ತರಂಗಕ್ಕೆ ಅಧಿಕಾರಿ ಯಾರಪ್ಪ ಅಂತ ಕೇಳಿದ್ರೆ ಉತ್ತಮ ಅಧಿಕಾರಿಯಾದ ತತ್ವದೃಷ್ಟಿ. ಗುರುಗಳನ್ನು ಕುರಿತು ನಿನ್ನ ಪ್ರಶ್ನೆ ಮಾಡಿದ್ದ. ಎಷ್ಟಪ್ಪ ಅಂತ ಕೇಳಿದ್ರೆ 150ನೇ ಅಂಕದಲ್ಲಿ ಏನಂತ ಪ್ರಶ್ನೆ ಮಾಡ್ಯಾನಪ್ಪ ಅಂತ ಕೇಳಿದ್ರೆ, ಜಗತ್ತ ದ್ರಷ್ಟ ಆತ್ಮನಕ್ಕಿಂತಲೂ ಭಿನ್ನನೆಂದು ಹೇಳಬೇಕಾಗುತ್ತದೆ. ಶಿಷ್ಯ ವಾಚ್ ದುವಾ ಏನಂತಾರ್ರಿ? ಭಗವನ್ ಮಿಥ್ಯಾ ಜಗತ್ತ ಕೋ ದ್ರಷ್ಟ ಕಹಿಯೇ, ಕೌನ ಅಧಿಷ್ಠಾನ ಆಧಾರ ಯೋ ದ್ರಷ್ಟ ಹೋಯೇನ ತೌನ. ಅದರ ಅರ್ಥ ಏನು ಹೇಳಿದ್ರಪ್ಪ ಅಂತ ಕೇಳಿದ್ರೆ, 53ನೇ ದೋಹದ ಅರ್ಥ, ಭಗವಂತನೇ ಮಿಥ್ಯಾ ಜಗತ್ತಕ್ಕೂ ಅಂದ್ರೆ ಅನಿರ್ವಚನೀಯವಾದ ಈ ಜಗತ್ತನ್ನು, ದ್ರಷ್ಟ ಅಂದ್ರೆ ನೋಡುವವನು, ಯಾರಿರುವರೆಂಬುವುದನ್ನು ಹೇಳ್ರಿ. ಯಾವುದು ಅಧಿಷ್ಠಾನ ಮತ್ತು ಆಧಾರವಾಗಿರುವುದು ಅದು ದ್ರಷ್ಟ ಅಂದ್ರೆ ನೋಡುವಂಥದ್ದು ಆಗುವುದಿಲ್ಲ. ಯಾವುದು ಅಧಿಷ್ಠಾನ ಆಧಾರ ಆಗ್ಯದ ಅದು ನೋಡುವಂಥದ್ದು ಆಗುವುದಿಲ್ಲ. ಟೀಕಾ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಅರ್ಥವು ಸ್ಪಷ್ಟವಾಗಿರುತ್ತದೆ, ಇದರ ಭಾವವು ಈ ರೀತಿಯಾಗಿ ಇರುತ್ತದೆ. ಏನದಪ್ಪ ಅಂತ ಕೇಳಿದ್ರೆ, ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನವು ಆತ್ಮವಾಗಿರುತ್ತದೆ. ಆದ್ದರಿಂದ ಜಗತ್ತಿನ ದ್ರಷ್ಟ ಆತ್ಮನಕ್ಕಿಂತಲೂ ಭಿನ್ನವೆಂದು ಹೇಳಬೇಕಾಗುತ್ತದೆ. ಆಧಾರ ಅಧಿಷ್ಠಾನ ಆತ್ಮನೇ ಆದ ಬಳಿಕ ದ್ರಷ್ಟ ಆತ್ಮನಕ್ಕಿಂತಲೂ ಭಿನ್ನವೆಂದು ಹೇಳಬೇಕಾಗುತ್ತದೆ. ಹೇಗೆಂದರೆ, ಸರ್ಪಕ್ಕೆ ಆಧಾರ ಮತ್ತು ಅಧಿಷ್ಠಾನವಾಗಲ್ಪಟ್ಟ ಯಾವ ರಜ್ಜು ಇರುವುದು, ಅದರಿಂದ ಭಿನ್ನವಾಗಿರುವ ಪುರುಷನು ಸರ್ಪದ ದ್ರಷ್ಟ ಇರುತ್ತಾನೆ. ಹಂಗ ಹಗ್ಗದಲ್ಲಿ ಹಾವು ತೋರ್ತದಲ್ಲ, ಆ ಸರ್ಪಕ್ಕ ಆಧಾರ ಅಧಿಷ್ಠಾನ ರಜ್ಜು ಅದ, ನೋಡು ಪುರುಷ ಮೂರನೇದವದನಲ್ಲಿ. ಹಂಗ ಇಲ್ಲಿ ಜಗತ್ತು ನೋಡವ ಯಾರು? ಆತ್ಮನೇ ಆಧಾರ ಅಧಿಷ್ಠಾನ ಆದ ಬಳಿಕ ಜಗದ್ದ್ರಷ್ಟ ಯಾರು ಅಂತ ಪ್ರಶ್ನೆ ಮಾಡ್ಯಾನ. ಅದಕ್ಕೆ ಗುರುಗಳು 151ನೇ ಅಂಕದಲ್ಲಿ ಗತ ಪ್ರಶ್ನೆಗೆ ಉತ್ತರ ಏನ್ ಹೇಳ್ತಾರ? ಉತ್ತರ ಅಂತ ಕೇಳಿದ್ರೆ, ಎಲ್ಲಾ ಕಲ್ಪಿತಗಳಿಗೆ ಅಧಿಷ್ಠಾನವೇ ದ್ರಷ್ಟ ಇರುತ್ತದೆ. ಎಲ್ಲ ಎಷ್ಟು ಕಲ್ಪಿತ ಅದಾವಲ್ಲ ಅವಕ್ಕೆಲ್ಲಕ್ಕೂ ಅಧಿಷ್ಠಾನವೇ ದ್ರಷ್ಟ ಇರುತ್ತದೆ. ಶ್ರೀ ಗುರುರ್ವಾಚ್ ಚೌಪಾಯಿ, ಮಿಥ್ಯಾ ವಸ್ತು जगत में चे होए, अधिष्ठान में कल्पितते है, अधिष्ठान सो द्विविध पिछान हो, एक चेतन दो जो जಡ ಜಾನ हो. ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಜಗತ್ತಿನಲ್ಲಿ ಮಿಥ್ಯಾ ವಸ್ತು ಹೊಯ್ ಅಂದ್ರೆ ಅನಿರ್ವಚನೀಯವಾದ ಪದಾರ್ಥಗಳಿರುತ್ತವೆಯೋ ಅವೆಲ್ಲವೂ ಎಲ್ಲಪ್ಪ ಅಂತ ಕೇಳಿದ್ರೆ ಅಧಿಷ್ಠಾನವೇ ಅಂದ್ರೆ ಅಧಿಷ್ಠಾನದಲ್ಲಿ ಹ್ಯಾಂಗದವು? ಕಲ್ಪಿತ ಅಂದ್ರೆ ಮನಸ್ಸಿನಿಂದ ರಚಿತಗಳಾಗಿರುತ್ತವೆ ಎಂದು ಏನ್ ಮಾಡು? ಪಿಚಾನಹು ಅಂದ್ರೆ ಗುರುತಿಸು ಅಂದ್ರೆ ತಿಳಿ. ಆ ಅಧಿಷ್ಠಾನವು ವಿವಿಧ ಅಂದ್ರೆ ಎರಡು ಪ್ರಕಾರವಾಗಿರುವುದು. ಒಂದು ಚೇತನವಾಗಿಯೂ ಇನ್ನೊಂದು ಜಡವಾಗಿಯೂ ಇರುವುದೆಂದು ತಿಳಿದುಕೋ. ಅಧಿಷ್ಠಾನ ಎರಡು ಪ್ರಕಾರ. ಎರಡು ಯಾವಪ್ಪ ಅಂತ ಕೇಳಿದ್ರು, ಒಂದು ಚೇತನ,
ಇನ್ನೊಂದು ಜಡ. ಎರಡು ಪ್ರಕಾರ ಅಧಿಷ್ಠಾನದವ. ಇನ್ನು 55ನೇ ಚೌಪಾಯಿ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, अधिष्ठान जड़ वस्तु जाह होए दृष्टा ताते भिन्नतः होए जहाँ होय चेतन आधार तहाँ न दृष्टा होवे ನ್ಯಾರ. ಅಂದ್ರೆ ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಎಲ್ಲಿ ಜಡವಾದ ಪದಾರ್ಥವು ಅಂದ್ರೆ ಎಲ್ಲಿ ಜಡ ವಸ್ತು ಅಂದ್ರೆ ಜಡವಾದ ಪದಾರ್ಥವು ಅಧಿಷ್ಠಾನ ಹೊಯ್ ಅಂದ್ರೆ ಅಧಿಷ್ಠಾನವಿರುವುದು, ಅಲ್ಲಿ ಎದಕ್ಕಿಂತಲೂ ಅಧಿಷ್ಠಾನಕ್ಕಿಂತಲೂ ನೋಡುವವನು ಭಿನ್ನ ಅಂದ್ರೆ ಬೇರೆಯಾಗಿರುವನು. ಎಲ್ಲಿ ಜಡ ಅಧಿಷ್ಠಾನದ ಅಲ್ಲಿ ದ್ರಷ್ಟಾ ಪುರುಷ ಭಿನ್ನ ಇರ್ತಾನ ನೋಡವ. ಅಲ್ಲಿ ನೋಡುವವನು ಏನಾಗೇನಪ್ಪ ಬೇರೆ ಆಗಿರುವುದಿಲ್ಲ. ಎಲ್ಲಿ ಚೇತನ, ಎಲ್ಲಿ ಚೇತನವು ಆಧಾರ ಹೋಯ್ ಅಂದ್ರೆ ಆಧಾರವಾಗಿರುವುದು, ಅಲ್ಲಿ ದ್ರಷ್ಟ ಅಂದ್ರೆ ನೋಡುವವನು ಬೇರೆ ಇರುವುದಿಲ್ಲ. ಎಲ್ಲಿ ಚೇತನ ಅಧಿಷ್ಠಾನ ಆಗ್ಯದ ಅಲ್ಲಿ ನೋಡೋ ದ್ರಷ್ಟಾ ಪುರುಷ ಬ್ಯಾರೆ ಇಲ್ಲ. ಎಲ್ಲಿ ಜಡ ಅಧಿಷ್ಠಾನ ಆಗ್ಯದ ಅಲ್ಲಿ ದ್ರಷ್ಟಾ ಪುರುಷ ಮೂರನೇದವ ಬ್ಯಾರೆ ಇರ್ತಾನ. ಎಲ್ಲಿ ಚೇತನ ಅಧಿಷ್ಠಾನದ ಅಲ್ಲಿ ನೋಡೋ ಬ್ಯಾರೆ ಇಲ್ಲೇ ಇಲ್ಲ. ಇಲ್ಲಿ ಟೀಕಾ ಏನ್ ಹೇಳ್ತಾರೆ, ಅರ್ಥವು ಸ್ಪಷ್ಟವಾಗಿರುತ್ತದೆ, ಇದರ ಭಾವವು ಈ ರೀತಿಯಾಗಿ ಇರುತ್ತದೆ. ಅದರ ಭಾವ ಹೇಳ್ತಾರೆ. ಇನ್ನ ಏನ್ ಹೇಳ್ತಾರಪ್ಪ ಅಂತ ಕೇಳಿದರೆ, ಒಂದೇ ಅಕಡ ಎಲ್ಲಿ ಜಡವು ಅಧಿಷ್ಠಾನವಾಗಿರುವುದು ಅಲ್ಲಿ ಅಧಿಷ್ಠಾನಕ್ಕಿಂತಲೂ ದ್ರಷ್ಟ ಭಿನ್ನವಾಗಿರುತ್ತಾನೆ. ಜಡ ಅಧಿಷ್ಠಾನ ಎಲ್ಲಿಗದ ಅಲ್ಲಿ ದ್ರಷ್ಟಾ ಪುರುಷ ಬ್ಯಾರೆ ಇರ್ತಾನ ಅಧಿಷ್ಠಾನಕ್ಕಿಂತಲೂ. ಇನ್ನು ಎಲ್ಲಿ ಚೇತನವು ಅಧಿಷ್ಠಾನವಾಗಿರುವುದು ಅಲ್ಲಿ ದ್ರಷ್ಟಾ ಪುರುಷನೇ ಅಲ್ಲಿ ಅಧಿಷ್ಠಾನವಾಗಿರುತ್ತಾನೆ. ಅಧಿಷ್ಠಾನನೇ ದ್ರಷ್ಟಾನೇ ಅಧಿಷ್ಠಾನ, ಅಲ್ಲಿ ಭಿನ್ನವಾಗಿರುವುದಿಲ್ಲ. ಇದು ಎಷ್ಟಪ್ಪ ಅಂದ್ರೆ 55ನೇ ದೋಹದ ಅರ್ಥ ಹೇಳಿದ್ರು. ಇನ್ನ ದೋಹ ಏನಂತಾರ್ರಿ 56 ಒಂದ್ ಯಾರ್ದ ನೋಟ್ ಆಗಿಲ್ಲ ನೋಡ್ರಿ ಪೌರ ಈ ಕಾಂಪ್ರೆಸ್ದೊಳಗ. ಓಂ ನಮಃ ಶಿವಾಯ. ಹಾ, ಇನ್ನ 56ನೇ ದೋಹ ಏನ್ ಹೇಳ್ತಾರ್ರಿ, चेतन मिथ्या स्वप्न को अधिष्ठान निर्धार सो ये दृष्टा भिन्न नहीं तैसे तही जगತ್ ವಿಚಾರ. ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಯಾವ ಮಿಥ್ಯ ಅಂದ್ರೆ ಅನಿರ್ವಚನೀಯವಾದ ಸ್ವಪ್ನ ಪದಾರ್ಥಗಳಿಗೆ, ಆ ಸ್ವಪ್ನ ಪದಾರ್ಥಗಳಿಗೆ ಏನದ ಅಧಿಷ್ಠಾನವು ಚೇತನವಿರುವುದು. ಆ ಸ್ವಪ್ನ ಪದಾರ್ಥಗಳಿಗೆಲ್ಲ ಅಧಿಷ್ಠಾನ ಯಾವದಪ್ಪ ಅಂತ ಕೇಳಿದ್ರೆ ಚೇತನವಿರುವುದು, ನಿಶ್ಚಿತವಿರುತ್ತದೆ. ಯಾಕಂದ್ರೆ ಸಾಕ್ಷಿಯಲ್ಲೇ ತೋರ್ಯವೆಲ್ಲ, ಸಾಕ್ಷಿ ಬಿಟ್ಟು ಭಿನ್ನ ಇಲ್ಲವೇ ಇಲ್ಲ. ಅದುವೇ ಅಧಿಷ್ಠಾನವಾದ ಚೇತನವೇ ಸ್ವಪ್ನ ಪದಾರ್ಥಗಳನ್ನು ನೋಡುವಂತಹದ್ದಾಗಿರುವುದು. ಅವೆಲ್ಲ ನೋಡವ ಯಾರಪ್ಪ ಅಂದ್ರೆ ಅವನೇ ನೋಡ ಪುರುಷ, ಮತ್ತೊಬ್ಬ ಮೂರನೇದವ ಬ್ಯಾರೆ ಇಲ್ಲೇ ಇಲ್ಲಲ್ಲಿ. ಭಿನ್ನ ನಹಿ ಅಂದ್ರೆ ಬೇರೆ ಇರುವುದಿಲ್ಲ. ಹೇಗೋ ಹಾಗೆಯೇ ಜಗತ್ತು ವಿಚಾರ ಅಂದ್ರೆ ಜಗತ್ತಿನ ವಿಚಾರವಿರುವುದು.
ಆ ಸ್ವಪ್ನ ಪದಾರ್ಥ ಹ್ಯಾಂಗ ನೋಡ್ಯಾನಲ್ಲ ಅದರಂತೆ ಈ ಜಗತ್ತು ವಿಚಾರವಿರುವುದು. ಅಂದರೆ ಜಗತ್ತಿನ ಅಧಿಷ್ಠಾನವು ಯಾರದರಪ್ಪ ಅಂತ ಕೇಳಿದ್ರ ಆತ್ಮ ಇರುವನು. ಈ ಜಗತ್ತಿಗೆ ಅಧಿಷ್ಠಾನ ಯಾರಪ್ಪ ಅಂತ ಕೇಳಿದ್ರ ಆತ್ಮ ಅದನ. ಜಗತ್ತು ಅಧ್ಯಸ್ಥದ. ಅಧ್ಯಸ್ಥ ವಸ್ತು ಸ್ವತಂತ್ರ ಇರಂಗಿಲ್ಲದು, ಅಧಿಷ್ಠಾನವನ್ನು ಆಶ್ರಯ ಮಾಡಿಕೊಂಡಿರ್ತದ. ಅಂದರೆ ಜಗತ್ತಿನ ಅಧಿಷ್ಠಾನವು ಆತ್ಮ ಇರುವನು ಮತ್ತು ಅವನೇ ಜಗತ್ತಿನ ದ್ರಷ್ಟ ಆಗಿರುವನು. ಅಧಿಷ್ಠಾನ ಅವನೇ ಅದನ, ನೋಡೋಣ ಅವನೇ, ದ್ರಷ್ಟನು ಅವನೇ. ಮೂರನೇ ಪುರುಷ ಇಲ್ಲಿ ನೀ ಮೂರನೇ ಪುರುಷ ಹೇಳ್ಬೇಕಾಗ್ತದಂತೀಯಲ್ಲಪ್ಪ, ಅದು ಜಡ ಅಧಿಷ್ಠಾನ ಇದ್ದಲ್ಲಿ ನಿನ್ನ ಮಾತು ಸಿದ್ಧ ಆಯ್ತು. ಇಲ್ಲಿ ಆತ್ಮಾಧಿಷ್ಠಾನ ಆಗ್ಯಾನ ಈ ಜಗತ್ತಿಗೆ, ನೋಡವ್ ಮತ್ತೊಬ್ಬಿಲ್ಲ, ಅವನೇ. ಟೀಕಾ ಹೇಳ್ತಾರ ನೋಡ್ರಿ, ಏನಂತಾರ್ರಿ? ಎಲ್ಲರಿಗೂ ಕೇಳಿಸ್ತದಿಲ್ರಿ ಪೋರಿ? ಕೇಳ್ತದ ಪೋರೆ. ಹಾ, ಟೀಕಾ ಏನ್ ಹೇಳ್ತಾರ ನೋಡ್ರಿ. ಹೇಗೆ ಸ್ವಪ್ನಕ್ಕೆ ಅಧಿಷ್ಠಾನವು ಸಾಕ್ಷಿ ಚೇತನವಿದ್ದು ಅದುವೇ ಸ್ವಪ್ನದ ದ್ರಷ್ಟ ಇರುವುದು. ಉದಾಹರಣೆ ಕೊಟ್ರು. ಇಲ್ಲಿ ಸ್ವಪ್ನಕ್ಕ ಸಾಕ್ಷಿ ಚೇತನೆ ಅಧಿಷ್ಠಾನ ಇದ್ದು ನೋಡವ್ರು ಯಾರಲ್ಲಿ ಬ್ಯಾರೆ ಮೂರನೇದವ್ ಮತ್ತೆ ಬದನೇನು ಇಲ್ಲ, ಸಾಕ್ಷಿನೇ ನೋಡ್ಲಿಕ್ಕತಾನ. ಹೇಗೆ ಸ್ವಪ್ನಕ್ಕೆ ಅಧಿಷ್ಠಾನವು ಸಾಕ್ಷಿ ಚೇತನವಿದ್ದು ಅದುವೇ ಸ್ವಪ್ನದ ದ್ರಷ್ಟ ಇರುವುದು, ಹಾಗೆ ಜಗತ್ತಿಗೆ ಆತ್ಮನೇ ಅಧಿಷ್ಠಾನವಿದ್ದು, ಇದೇನು ವರ್ತಮಾನ ಕಾಲದಲ್ಲಿ ತೋರ್ಲಿಗತ್ತದಿಲ್ಲಿ ಜಗತ್ತು, ಈ ಜಗತ್ತಿಗೆ ಆತ್ಮವೇ ಅಧಿಷ್ಠಾನವಿದ್ದು ಅವನೇ ದ್ರಷ್ಟ ಆಗಿರುತ್ತದೆ. ಯಾವ ಅಧಿಷ್ಠಾನಾಗೇನ? ಆತ್ಮನೇ ಅಧಿಷ್ಠಾನಾಗೇನ, ಆತ್ಮನೇ ದ್ರಷ್ಟ ಅದನ. ಇದರ ಶಂಕಾ ಸಮಾಧಾನಗಳನ್ನು ಸ್ಥೂಲ ದೃಷ್ಟಿಯಿಂದ ಎದಕ್ಕೆ ಸರ್ಪಕ್ಕೆ ಅಧಿಷ್ಠಾನವು ರಜ್ಜು ಎಂದು ಗ್ರಹಿಸಿ ಹೇಳಿರುತ್ತಾರೆ. ಆದರೆ ಸಿದ್ಧಾಂತ ಮತದಲ್ಲಿ ಮಾತ್ರ ಸ್ವಪ್ನಕ್ಕೆ ಅಧಿಷ್ಠಾನವು ಸಾಕ್ಷಿ ಚೇತನವಾಗಿದ್ದು, ಸ್ವಪ್ನಕ್ಕೆ ಅಧಿಷ್ಠಾನ ಯಾರಪ್ಪ ಅಂತ ಕೇಳಿದ್ರೆ ಎಲ್ಲಿ ತೋರಿದ ಸ್ವಪ್ನ? ಸಾಕ್ಷಿಯಲ್ಲೇ. ಅದು ಸರ್ಪಕ್ಕೆ ಏನು ಆ ಸರ್ಪಕ್ಕೆ ಅದನ್ನ ನೋಡ್ರಿ ಏನಂತಾರ, ಸರ್ಪಕ್ಕೆ ಅಧಿಷ್ಠಾನವು ದಾಮ್ರಿ ಟೀಕಾ ಏನೋ ಮಾಡ್ತೀನಿ. ಹೇಗೆ ಸ್ವಪ್ನಕ್ಕೆ ಅಧಿಷ್ಠಾನವು ಸಾಕ್ಷಿ ಚೇತನವಿದ್ದು ಅದುವೇ ಸ್ವಪ್ನದ ದ್ರಷ್ಟ ಇರುವುದು, ಹಾಗೆ ಜಗತ್ತಿಗೆ ಆತ್ಮನೇ ಅಧಿಷ್ಠಾನವಿದ್ದು ಅವನೇ ದ್ರಷ್ಟ ಆಗಿರುತ್ತದೆ. ಇದರ ಶಂಕಾ ಸಮಾಧಾನಗಳನ್ನು ಏನ್ ಮಾಡ್ಯಾರಿ? ಸ್ಥೂಲ ದೃಷ್ಟಿಯಿಂದ ಎದಕ್ಕೆ? ಸರ್ಪಕ್ಕೆ ಅಧಿಷ್ಠಾನವು ರಜ್ಜು ಎಂದು ಗ್ರಹಿಸಿ ಹೇಳಿರುತ್ತಾರೆ. ಎದಕ್ರಿ? ಸ್ಥೂಲ ದೃಷ್ಟಿಯಿಂದ ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಎಂದು ಗ್ರಹಿಸಿ ಹೇಳಿರುತ್ತಾರೆ. ಆದರೆ ಸಿದ್ಧಾಂತ ಮತದಲ್ಲಿ ಮಾತ್ರ ಸರ್ಪಕ್ಕೆ ಅಧಿಷ್ಠಾನವು ಸಾಕ್ಷಿ ಚೇತನವಾಗಿದ್ದು, ಸಿದ್ಧಾಂತಿಗಳು ಏನ್ ಹೇಳ್ಯಾರ? ಅದು ಅಂತೂ ರಜ್ಜು ಅಧಿಷ್ಠಾನ ಆಗುವುದೇ ಇಲ್ಲ, ಯಾಕ ತಾನೇ ಅಧ್ಯಸ್ತದದು. ಅದಕ್ಕೆ ಏನ್ ಹೇಳ್ಯಾರ? ಸರ್ಪಕ್ಕೆ ಅಧಿಷ್ಠಾನವು ಸಾಕ್ಷಿ ಚೇತನವಾಗಿದ್ದು, ಸಿದ್ಧಾಂತಿಗಳು ಹೇಳುದು ಮಾತ, ಅದುವೇ ದ್ರಷ್ಟ ಆಗಿರುತ್ತದೆ. ಆದ್ದರಿಂದ ಎಲ್ಲಾ ಕಲ್ಪಿತಗಳಿಗೆ ಅಧಿಷ್ಠಾನವೇ ದ್ರಷ್ಟ ಇರುತ್ತದೆ. ಎಷ್ಟು ಕಲ್ಪಿತ ವಸ್ತುಗಳದಾವಲ್ಲ ಅವಕ್ಕೆಲ್ಲ ಏನದಪ್ಪ ಅಂತ ಕೇಳಿದ್ರೆ ಅಧಿಷ್ಠಾನವೇ ದ್ರಷ್ಟ ಇರುತ್ತದೆ. ಶಂಕಾ ಸಮಾಧಾನಗಳು ಸಂಭವಿಸುವುದಿಲ್ಲ. ಅದರಾಗ ಶಂಕಾ ಸಮಾಧಾನಗಳು ಸಂಭವಿಸಂಗಿಲ್ಲ.
ಅದು ರಜ್ಜು ಅಂತ ಹೇಳುದು ಎದ್ರ ಸಲುವಾಗ್ಯಪ್ಪ ಅಂತ ಕೇಳಿದ್ರೆ ಸ್ಥೂಲ ದೃಷ್ಟಿಯಿಂದ ಹೇಳುದದ ಅದು ರಜ್ಜು ಅಧಿಷ್ಠಾನ ಅಂತ. ರಜ್ಜು ಅಧಿಷ್ಠಾನ ಸಿದ್ಧಾಂತ ಮತದಲ್ಲಿ ಹೇಳುವುದೇ ಇಲ್ಲ. ಯಾಕಂದ್ರೆ ಆ ರಜ್ಜು ತಾನೇ ಸ್ವತಃ ಅಧ್ಯಸ್ತದ. ಅಧ್ಯಸ್ತ ವಸ್ತು ಇನ್ನೊಂದು ಕಲ್ಪಿತ ವಸ್ತುಗೆ ಅಧಿಷ್ಠಾನ ಆಗುವುದಿಲ್ಲದು. ಎಲ್ಲಾ ಕಲ್ಪಿತ ವಸ್ತುಗಳಿಗೆ ಏನಾಯ್ತ್ರಿ? ಅಧಿಷ್ಠಾನವೇ ದೃಷ್ಟ. ಕೈ ತೊಳ್ಕೊಂಡಂಗ ಆತು. ಮತ್ರಿ ಎಲ್ಲಾ ಕಲ್ಪಿತಗಳಿಗೆ ಅಧಿಷ್ಠಾನವೇ ದೃಷ್ಟ ಇರುತ್ತದೆ. ಶಂಕಾ ಸಮಾಧಾನಗಳು ಸಂಭವಿಸುವುದಿಲ್ಲ ಇಲ್ಲಿ. ಇನ್ನ 152ನೇ ಅಂಕದಲ್ಲಿ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಮಿಥ್ಯಾ ಸಂಸಾರದ ನಿವೃತ್ತಿಯ ಇಚ್ಛೆಯು ಸಂಭವಿಸುವುದಿಲ್ಲ. ಮಿಥ್ಯಾ ಸಂಸಾರದ ನಿವೃತ್ತಿಯ ಇಚ್ಛೆಯು ಸಂಭವಿಸುವುದಿಲ್ಲ. ಯಾಕಂದ್ರೆ ಅದು ಮಿಥ್ಯೆ ಅದಂದ್ರೆ ಮತ್ತ ಅದರ ನಿವೃತ್ತಿ ಮಾಡ್ಕೊಳ್ಳೋದು ಏನು ಹರ್ಕತ್ತದ ಹಿಂಗಂತನ್ರಿ ಅವ. ಮಿಥ್ಯಾ ಸಂಸಾರದ ನಿವೃತ್ತಿ ಇಚ್ಛೆ ಸಂಭವಿಸುವುದಿಲ್ಲ. ದುವ ಏನಂತಾರಪ್ಪ 77, ಇಮ ಮಿಥ್ಯಾ ಸಂಸಾರ ದುಃಖ ಹೊಯ್ तो मैं भ्रम भान ताके कहा निवृत्ति तो चाहे ಶಿಷ್ಯ ಸುಜಾನ. ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಜಾಣನಾದ ಹೇ ಶಿಷ್ಯನೇ, ಈ ರೀತಿಯಾಗಿ ನಿನ್ನಲ್ಲಿ ಸಂಸಾರ ದುಃಖ ಅಂದ್ರೆ ಜನನ ಮರಣಾತ್ಮಕವಾದ ಅಂದ್ರೆ ಅನಿರ್ವಚನೀಯವಾದ ಭ್ರಾಂತಿಯಿಂದ ತೋರುತ್ತಿರುವ ಏನದಪ್ಪ ಅಂತ ಕೇಳಿದ್ರೆ, ನೀನು ಅದರ ನಿವೃತ್ತಿಯನ್ನು ಹೇಗೆ ಬಯಸುವೆ? ಅಂದರೆ ಮಿಥ್ಯಾ ಪದಾರ್ಥಗಳ ನಿವೃತ್ತಿಯ ಇಚ್ಛೆಯು ಸಂಭವಿಸುವುದಿಲ್ಲ. ಮಿಥ್ಯಾದಂತ ಬತ್ತ ಅಂದ ಬಳಿಕ ಅದರ ನಿವೃತ್ತಿ ಇಚ್ಛೆ ಸಂಭವಿಸಂಗಿಲ್ಲ. ಟೀಕಾ ಏನ್ ಹೇಳ್ತಾರ ನೋಡ್ರಿ, ಹೇ ಶಿಷ್ಯನೇ, ಈ ರೀತಿಯಿಂದ ನಿನ್ನಲ್ಲಿ ಸಂಸಾರ ರೂಪ ದುಃಖವು ಮಿಥ್ಯವಾಗಿಯೇ ಹೆಂಗದಪ್ಪ ಅಂತ ಕೇಳಿದ್ರೆ ಭ್ರಾಂತಿಯಿಂದ ತೋರುತ್ತದೆ. ಆ ಮಿಥ್ಯದ ನಿವೃತ್ತಿ ಇಚ್ಛೆಯು ಸಂಭವಿಸುವುದಿಲ್ಲ. ಅದು ಮಿಥ್ಯಾದಂದ ಬಳಿಕ ಅದು ನಿವೃತ್ತಿ ಮಾಡ್ಕೊಳ್ಳೋ ಇಚ್ಛಾ ಸಂಭವಿಸಂಗಿಲ್ಲ. ಅದಕ್ಕೆ ಇಲ್ಲೊಂದು ದೃಷ್ಟಾಂತ ಹೇಳ್ತಾರ್ರಿ. ಏನ್ ಹೇಳ್ತಾರ, ಜಾದೂಗಾರನೊಬ್ಬನು ಯಾವನು ಒಬ್ಬ ಪುರುಷನಿಗೆ ತನ್ನ ಮಂತ್ರದ ಬಲದಿಂದ ಮಿಥ್ಯಾ ಶತ್ರುವನ್ನು ನಿರ್ಮಿಸಿ ತೋರಿಸುವನು. ಒಬ್ಬ ಜಾದೂಗಾರ ಏನ್ ಮಾಡ್ತಾನ, ತನ್ನ ಮಂತ್ರದ ಬಲದಿಂದ ನಿನ್ನ ಮಿಥ್ಯಾ ಶತ್ರುವನ್ನ ಅವಾಗ ಏನ್ ಮಾಡ್ಯಾನ, ನಿರ್ಮಿಸಿ ತೋರಿಸುವನು. ಆಗ ಆ ಪುರುಷನು ಆ ಮಿಥ್ಯಾ ಶತ್ರುವನ್ನು ನೋಡಿ ಮಿಥ್ಯಾ ಶತ್ರುವನ್ನು ಹೊಡೆದು ಕೊಲ್ಲಲಿಕ್ಕೆ ಅದು ನಮ್ಮಲ್ಲಿ ಹೋಗ್ಯದ ನೋಡ್ರಪ್ಪ. ಮಿಥ್ಯಾ ಶತ್ರುವನ್ನು ಹೊಡೆದು ಕೊಲ್ಲಲಿಕ್ಕೆ ಯಾವ ಪ್ರಯತ್ನವನ್ನು ಹೇಗೆ ಮಾಡುವುದಿಲ್ಲವೋ, ಅವ ಮಂತ್ರದಿಂದ ಮಿಥ್ಯಾವಾಗಿ ಅದು ನಿರ್ಮಾಣ ಮಾಡ್ಯಾನವ. ಅದಕ್ಕೆ ಅವನು ಹೊಡೆದು ಕೊಲ್ಬೇಕಂತ ನೀ ಏನ್ ಪ್ರಯತ್ನ ಮಾಡ್ತೇನೋ, ಹಾಗೇ ಪ್ರಯತ್ನ ಹೆಂಗ್ ಮಾಡಂಗಿಲ್ಲೋ ಹಾಗೆ ಮಿಥ್ಯಾ ಸಂಸಾರವನ್ನು ನಿವೃತ್ತಿ ಮಾಡಿಕೊಳ್ಳಬೇಕೆಂಬ ಇಚ್ಛೆಯು ಸಂಭವಿಸುವುದಿಲ್ಲ. ಅವ ಶತ್ರು ಏನು ಸತ್ಯ ಅದನು, ಸತ್ಯ ಇದ್ರೆ ಒಡ್ಡಿಕ್ ಹೋಗ್ತೀನವ. ಇವ ಜಾದೂಗಾರನ ಮಂತ್ರ ಬಲದಿಂದ ಅವ ನಿರ್ಮಾಣ ಮಾಡ್ಯಾನ. ನೀ ಅವನಿಗೆ ಹೊಡ್ಲಿಕ್ಕೆ ಹೋಗ್ತೇನೆ, ಹೊಡ್ಲಿಕ್ಕೆ ಹೋಗಂಗಿಲ್ಲ. ಹಂಗಿದು ಮಿಥ್ಯಾ ಸಂಸಾರದ ಅದನ್ನ ನಿವೃತ್ತಿ ಮಾಡ್ಕೊಳ್ಳೋ ಇಚ್ಛಾ ಏನಾಗುದಿಲ್ಲ, ಸಂಭವಿಸುವುದಿಲ್ಲ. ಅದಕ್ಕೆ ಈ 153ನೇ ಅಂಕದಲ್ಲಿ ಪ್ರಶ್ನೆ ಮಾಡ್ತಾನ್ರಿ. ಮತ್ತ ಶಿಷ್ಯ ಏನ್ ಮಾಡ್ತಾನ,
ಜನ್ಮಾಧಿಕ ಸಂಸಾರವು ದುಃಖಕ್ಕೆ ಕಾರಣವಾಗಿರುತ್ತದೆ. ಅದು ಮಿಥ್ಯಾ ಇದ್ರೂ ಸಹಿತ ಏನ್ ಮಾಡಿದ್ರಿ, ಅದು ಆ ಜನ್ಮಾಧಿಕ ಸಂಸಾರವು ಜನ್ಮ ಅಂದ್ರೆ ಅದಕ್ಕಂತಾರ್ರಿ ಅಪೂರ್ವ ದೇಹ ಇಂದ್ರಿಯ ಗ್ರಹಣ ಜನ್ಮರ್ಯಪ್ಪ ರೀ. ಹಾ, ಅಪೂರ್ವ ದೇಹ ಇಂದ್ರಿಯ ಗ್ರಹಣಂ ಜನ್ಮ. ಇಲ್ಲಿ ಜನ್ಮಾಧಿಕ ಸಂಸಾರವು, ಸಂಸಾರ ಅಂದ್ರಿ ಸುಮ್ಮನೆ ಅಂತಿ ಮಾಡ್ಕೊಂಡು 4 ಮಕ್ಕಳು ಆಡೋದು ಅನಿತ್ಯವಾದ ಹೊಲ ಮನಿ ಗಳಿಸೋದು ಸಂಸಾರ ಅಲ್ಲ, ಅದು ಸಂಸಾರ ವ್ಯವಹಾರ. ಹಾ ರೀಮ್ಮ, ಜನನ ಮರಣದಿಂದ ಕೂಡಿದ್ದೆ ಸಂಸಾರಪ್ಪರ. ಹಾ, ಜನನ ಮರಣ ದುಃಖ ಏನದಲ್ಲ ಅದು ಸಂಸಾರ. ಇಲ್ಲಿ ಜನ್ಮಾಧಿಕ ಸಂಸಾರವು ದುಃಖಕ್ಕೆ ಕಾರಣವಾಗಿರುತ್ತದೆ. ಆದ್ದರಿಂದ ಅದರ ನಿವೃತ್ತಿಯ ಉಪಾಯವನ್ನು ತಿಳಿಸ್ರಿ. ಅದು ಮಿಥ್ಯಾ ಇದ್ರು ಸಹಿತ ನನಗೇನ್ ಮಾಡ್ಲಿಕತ್ತದ, ದುಃಖ ಕೊಡ್ಲಿಕತ್ತದದು. ಅದರ ನಿವೃತ್ತಿ ಉಪಾಯ ತಿಳಿಸ್ರಿ ಅಂತ ಶಿಷ್ಯ ವಾಚ್. ಚೌಪಾಯಿ ಏನತ್ತಾರ ಇಲ್ಲಿ, ಜಗ ಯದ್ಯಪಿ ಮಿಥ್ಯಾ ಗುರುದೇವ तथापि मैं चाहू तिहि भेवा स्वप्न भयानक जाको भाष्य करी साधन जन जिम तिहि ನಾಶೈ. ಏನದಪ್ಪ ಅದರ ಅರ್ಥ ಅಂತ ಕೇಳಿದ್ರೆ, ಪರಮಾತ್ಮನ ಸ್ವರೂಪನಾದ ಹೇ ಗುರುವೇ, ಯಾರಿಗೆ ಭಯಾನಕ ಅಂದ್ರೆ ಭೀತಿದಾಯಕವಾದ ಸ್ವಪ್ನ ಅಂದ್ರೆ ಕನಸುಗಳು ತೋರುತ್ತವೆಯೋ, ಆ ಮನುಷ್ಯರು ಯಾವ ಅವುಗಳನ್ನು ಹುಷಿಯಾದ ಅಂದ್ರೆ ಭಯಾನಕ ಸ್ವಪ್ನಗಳನ್ನು ನಾಶ ಮಾಡಿಕೊಳ್ಳುವುದರ ಸಲುವಾಗಿ. ಈಗ ಸ್ವಪ್ನ ಸುಳ್ಳೆ ತೋರ್ತಾವ್ ಖರೆ ಅಂದ್ರೆ ತೋರುವ ಸಹಿತ ಅಲ್ಲಿ ದುಃಖ ಕೊಡ್ಲಿಕತ್ತದದು. ಅದನ್ನು ನಾಶ ಮಾಡಿಕೊಳ್ಳುವುದರ ಸಲುವಾಗಿ ಹೇಗೆ ಉಪಾಯಗಳನ್ನು ಮಾಡುವರು? ಅವು ಸುಳ್ಳಿದ್ರು ಸಹಿತ ಸ್ವಪ್ನ ಬೀಳಬಾರ್ದು ನಮಗಂತೇಳಿ ಅವು ಉಪಾಯಗಳನ್ನು ಮಾಡ್ತಾರಲ್ಲ, ಅದರಂತೆಯೇ ಯದ್ಯಪಿ ಒಂದು ವೇಳೆ ನೀವು ಹೇಳಿದಂತೆ ಈ ಜಗತ್ತು ಹೆಂಗಪ್ಪ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಹುಷಿಯಾಗಿರಬಹುದು. ನೀವು ಹೇಳಿದಂತೆ ಈ ಜಗತ್ತು ಖಂಡಿತವಾಗಿ ಮಿಥ್ಯಾ ಇರಬಹುದು. ತಥಾಪಿ ಆದಾಗ್ಯಾದರೂ ನಾನು ಅದರದ ಹುಷಿಯಾದ ಜಗತ್ತಿನ ನಾಶವನ್ನು ಬಯಸುತ್ತೇನೆ. ಯಾಕಂದ್ರೆ ಅದು ಸುಳ್ಳಿದ್ರು ಸಹಿತ ನನಗೆ ದುಃಖ ಕೊಡ್ಲಕತ್ತದದು. ನೀವು ಹೇಳ್ದಂಗ ಅದು ಮಿಥ್ಯೆ ಇರಬಹುದು, ಆದ್ರೆ ದುಃಖ ಕೊಡ್ಲಕತ್ತದಲ್ಲ. ಈಗ ನೋಡ್ರಿ, ಸ್ವಪ್ನ ಬಿತ್ತಂದ್ರ ದುಃಖ ಕೊಡ್ತದ. ಆ ಸ್ವಪ್ನ ಅದು ಬೀಳಾರ್ದಂಗ ಏನ್ರಿ ಉಪಾಯ ಮಾಡ್ತಾರಿಲ್ಲ, ಹಂಗ ಇದ್ರ ಉಪಾಯ ಏನದ್ರಿ, ಇದ್ರ ನಿವೃತ್ತಿ ಉಪಾಯ ಹೇಳ್ರಿ ಅಂತ ಕೇಳಿಗತ್ತ ನಾವು. ಇನ್ನು ಚೌಪಾಯಿ ಹೇಳ್ತಾರೆ 59, ಯಾತೆ ಹೊಯ್ ಜಾತೆ ಜಗಹನ ಸೋ ಉಪಾವ ಭಾಕ್ಯೋ ಭಗವಾನ ತುಮ ಸಮಾನ ಸತಗುರು ನಹಿ ಆನ ಶ್ರವಣ ಪೋಕ ದೇ ವಂಚಕ ನಾನ. ಇಲ್ಲೊಂದು ಟಿಪ್ಪಣಿ ಕೊಟ್ಟರೇನ್ರಿ, ಮೋಸಗೊಳಿಸುವಂತ ಅಷ್ಟೇ ಅದ ನೋಡ್ರಿ. ವಂಚಕ ಅಂದ್ರೆ ಮೋಸಗೊಳಿಸುವ. ಇದ್ರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ,
ಭಗವಾನ ಅಂದ್ರೆ ಆರು ಪ್ರಕಾರ ಏನದ್ರಿ ಅದು? 6 ಪ್ರಕಾರದ ಐಶ್ವರ್ಯ. ಆರು ಪ್ರಕಾರದ ಐಶ್ವರ್ಯಗಳಿಂದ ಸರ್ವ ಸಮರ್ಥನಾದ ಹೇ ಗುರುದೇವ. 6 ಪ್ರಕಾರದ ಐಶ್ವರ್ಯಗಳು ಯಾವ್ರಿ? ಜ್ಞಾನ ವೈರಾಗ್ಯ ಇವು. ಅಲ್ರಿ ಜ್ಞಾನ ರೀ, ಐಶ್ವರ್ಯ, ಶಕ್ತಿ ರೀ, ಅದ್ರ ಬಲ, ವೀರ್ಯ, ತೇಜ ಇವ್ರಪ್ಪರ. ಬರೋವ್ರಿ. ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜ ಅವೆಲ್ಲ ಗೊತ್ತವಲ್ರಿ? ಆರು ಪ್ರಕಾರದ ಐಶ್ವರ್ಯಗಳಿಂದ ಸರ್ವ ಸಮರ್ಥನಾದ ಹೇ ಗುರುದೇವ. ಅಂದ್ರ ಯಾವುದರಿಂದ ಈ ಜಗತ್ತಿನ ನಾಶವಾಗುವುದು ಆ ಉಪವ ಅಂದ್ರ ಸಾಧನವನ್ನು ನನಗೆ ಹೇಳಿರಿ. ತಮಗೆ ಸಮಾನವಾಗಿ ಬೇರೆ ಸದ್ಗುರುಗಳು ಅಂದ್ರ ಸತ್ಯ ವಸ್ತುವನ್ನು ಯಥಾರ್ಥವಾಗಿ ತಿಳಿದಂಥ ಗುರುಗಳು ಇರುವುದಿಲ್ಲ, ಮತ್ತೊಬ್ರು ಯಾರೂ ಇಲ್ಲ. ಆದ್ದರಿಂದ ಅನೇಕ ವಿಧವಾಗಿ ಮೋಸ ಮಾಡುತ್ತಲಿರುವ ಏನ್ರಿ ಮಿಥ್ಯಾಜ್ಞಾನವನ್ನು ಅದಕ್ಕ ನಾಶ ಮಾಡಿರಿ ಅಂತ ಅರ್ಥ ಹೇಳಿದ್ರು. ಇನ್ನು ಏನ್ ಹೇಳ್ತಾರ್ರಿಪ್ಪ ಟೀಕಾ ಅಂತ ಕೇಳಿದ್ರೆ, ಷಡ್ಗುಣ ಐಶ್ವರ್ಯ ಸಂಪನ್ನನಾದ ಹೇ ಸದ್ಗುರುದೇವ. ಇಲ್ಲಿ ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜ ಅನ್ನುವಂತ ಈ 6 ಗುಣಗಳಿಂದ ಸಂಪನ್ನನಾದ ಹೇ ಸದ್ಗುರುದೇವ. ಗುರುವಿಗೆ ಮತ್ತೆ ಸತ್ ಅನ್ನೋದೊಂದು ಹೇಳಿದ್ರು ನೋಡ್ರಿ. ಯಾಕಂದ್ರೆ ಸತ್ಯ ವಸ್ತುವಿನನ್ನ ಯಾರು ತಿಳಿಸ್ಕೊಡ್ತಾರ ಅವರು ಸದ್ಗುರುಗಳು ಅಂತ ಕರೀತಾರ್ರಿ. ಯಾವ ಜಗತ್ತು ನಿನ್ನಲ್ಲೇ ಮಿಥ್ಯ ರೂಪದಿಂದಿರುತ್ತದೆಯೋ ಏನಂತಾರ್ರಿ? ಯಾವ ಜಗತ್ತು ನಿನ್ನಲ್ಲಿ ಮಿಥ್ಯ ರೂಪದಿಂದಿರುತ್ತದೆಯೋ ಹೊರತು ಸತ್ಯ ರೂಪದಿಂದಿರುವುದಿಲ್ಲವೆಂದು ತಮ್ಮಿಂದ ಹೇಳಲ್ಪಟ್ಟಿತು. ಜಗತ್ತ ಇದು ಮಿಥ್ಯಾದ, ಸತ್ಯ ಇಲ್ಲ ಅಂತ ನೀವು ನನಗೆ ಹೇಳಿದ್ರಿ. ಈ ಮಾತು ಯದ್ಯಪಿ ಅವ ಏನಂತನ್ರಿ, ಸತ್ಯವಿರುತ್ತದೆ. ಆದಾಗ್ಯಾದರೂ ಹೇ ಭಗವಾನ್, ಆ ಮಿಥ್ಯ ರೂಪದಿಂದಲ್ಲಾದರೂ ತೋರುತ್ತಿರುವ ಯಾವುದು ಮರಣವೇ ಮೊದಲಾದ ಸಂಸಾರವು, ಮೊದಲಾದಂದ್ರೆ ಜನ್ಮ ಮರಣ, ಮೊದಲಾದಂತಂದ್ರೆ ಎಲ್ಲ ಬಂದು ಅದರೊಳಗೆ ಮರಣವೇ ಮೊದಲಾದ ಸಂಸಾರವು ಯಾವ ಉಪಾಯವನ್ನು ಮಾಡುವುದರಿಂದ ನನ್ನಲ್ಲಿ ತೋರುವುದಿಲ್ಲವೋ ಆ ಉಪಾಯವನ್ನು ತಾವು ಹೇಳ್ರಿ. ಅವು ತೋರಬಾರ್ದು ನನ್ನಲ್ಲಿ ಇಲ್ಲ ಅಂದ್ರೆ ನನ್ನಲ್ಲಿ ತೋರಬಾರ್ದವು. ಆ ತೋರ್ಲಾರ್ದಂಗ ಉಪಾಯ ಏನರಿದ್ರೆ ತಾವು ಹೇಳ್ರಿ ಅಂತ ಮತ್ತೆ ಬೇರೆ ಏನ್ ಮಾಡ್ತಾನ್ರಿ, ತಾವು ಹೇಳಲ್ಪಟ್ಟ ಯಾವ ಮಿಥ್ಯದ ನಿವೃತ್ತಿಗೋಸ್ಕರವಾಗಿ ಸಾಧನದ ಅಪೇಕ್ಷೆ ಇರುವುದಿಲ್ಲ ಎಂಬ ವಾರ್ತೆಯಾದರೂ ಕೂಡ ಸತ್ಯವಿರುತ್ತದೆ. ಅದಕ್ಕೆ ಅದು ಮಿಥ್ಯದಪ್ಪ, ಮತ್ತೊಂದು ಅದಕ್ಕೆ ಉಪಾಯನೇ ಇಲ್ಲ ಅಂತ ಹೇಳುದು ಮಾತನು ಸತ್ಯದ. ಆದರೆ ಹೇ ಭಗವಂತನೇ, ಯಾವನಿಗೆ ಮಿಥ್ಯಾ ಪದಾರ್ಥವು ಕೂಡ ದುಃಖಕ್ಕೆ ಕಾರಣವಾಗಿರುವುದು, ಅದು ಮಿಥ್ಯ ಇದ್ರು ಸಹಿತ ದುಃಖಕ್ಕೆ ಕಾರಣ ಆಗ್ಯದಲ್ಲ, ಅವನಿಗೆ ಆ ಮಿಥ್ಯವನ್ನಾದರೂ ಕೂಡ ಸಾಧನದಿಂದ ದೂರ ಮಾಡಿಕೊಳ್ಳಲು ಯೋಗ್ಯವಿರುತ್ತದೆ. ಅದು ದುಃಖ ಕೊಡ್ತಿತ್ತಂದ್ರೆ ಅದು ದುಃಖ ಎದರದರಿ, ಅದರದು
ದೂರ ಮಾಡಿಕೊಳ್ಳುವಂತ ಏನದಪ್ಪ ಅಂತ ಕೇಳಿದ್ರೆ ದೂರ ಮಾಡಿಕೊಳ್ಳಲು ಯೋಗ್ಯವಿರುತ್ತದೆ. ಹೇಗೆಂದರೆ ಹೇಳ್ತಾರೆ ನೋಡ್ರಿ, ಯಾವನು ಒಬ್ಬ ಪುರುಷನಿಗೆ ಪ್ರತಿನಿತ್ಯವೂ ಯಾವ ಭಯಾನಕ ಸ್ವಪ್ನಗಳು ಬೀಳುತ್ತವೆಯೋ, ಅವನಿಗೆ ದಿನ ಭಯಾನಕ ಸ್ವಪ್ನಗಳು ಬೀಳ್ತಾವ. ಅವು ಮಿಥ್ಯೆಗಳಾಗಿಯೇ ಇರುತ್ತವೆ. ಅವೇನು ಖರೆ ಇಲ್ಲ, ಖರೆ ಆದ್ರೆ ಅವು ಮಿಥ್ಯೆನೇ ಅದಾವ. ಆದರೂ ಸಹ ಅವುಗಳನ್ನು ದೂರ ಮಾಡಿಕೊಳ್ಳಲು ಜಪ ಮತ್ತು ಪಾದ ಪ್ರಕ್ಷಾಳನ ಅಂದ್ರೆ ಏನ್ರಿ? ಪಾದ ತೊಳ್ಕೊಳ್ದ್ರಿಪ್ಪ, ಪ್ರಕ್ಷಾಳನ ಮಾಡಿ ತೊಳೆಯೋದು. ಪಾದ ತೊಳೆದು ನೀರು ಕುಡಿಯೋದ್ರಿ ಅದು. ಹೌನ್ರಿಪ್ಪ, ಗುರುಪಾದ ಪ್ರಕ್ಷಾಳನ ಮಾಡ್ಕೋತಾರಲ್ರಿ. ಹಾ, ಅವುಗಳನ್ನು ದೂರ ಮಾಡಿಕೊಳ್ಳಲು ಜಪ ನಾಮಸ್ಮರಣೆ ಮಾಡೋದು ಮತ್ತು ಪಾದ ಪ್ರಕ್ಷಾಳನ ಮೊದಲಾದ ಅನೇಕ ಸಾಧನಗಳು ಅನುಷ್ಠಾನವನ್ನು ಹೇಗೆ ಮಾಡುತ್ತಾನೆಯೋ, ಸುಳ್ಳಿದ್ರೆ ಸಹಿತ ಸ್ವಪ್ನ ಜಪ ಮಾಡಿ ಕಳ್ಕೊತಾನ. ಮತ್ತ ಈ ಗುರುವಿನ ಪಾದ ಪ್ರಕ್ಷಾಳನಗನ್ನ ಸೇವನೆ ಮಾಡ್ತಾನ. ಅವು ಯಾಕ ಅವು ಸುಳ್ಳವು ಅಂದ್ರೂ ಸಹಿತ ಅವದನ್ನು ನಿವೃತ್ತಿ ಇನ್ನೊಮ್ಮೆ ನಮಗೆ ಅದು ಬೀಳಬಾರದು ಅಂತೇಳಿ ಇವೆಲ್ಲ ಸಾಧನೆ ಮಾಡ್ತಾನಲ್ಲ, ಮಾಡುತ್ತಾನೆಯೋ ಅದರಂತೆಯೇ ಈ ಸಂಸಾರವಾದರೂ ಮಿಥ್ಯವಾಗಿರುತ್ತದೆ. ನೀವು ಹೇಳು ಮಾತನ್ನು ಸತ್ಯದ ಒಪ್ತಿನ್ನ, ಆದರೂ ಸಹ ಜನ್ಮವೇ ಮೊದಲಾದ ಸಂಸಾರಗಳಿಗೆ ಕಾರಣವಾಗಿರುವುದು ನನಗೆ ತೋರುತ್ತಿದೆ. ಆದ್ದರಿಂದ ಈ ಸಂಸಾರವು ನಿವೃತ್ತಿಯಾಗುವುದನ್ನು ಬಯಸುತ್ತೇನೆ. ತಾವು ಕೃಪೆ ಮಾಡಿ ಉಪಾಯವನ್ನು ತಿಳಿಸ್ರಿ ಅಂತ ಇಲ್ಲಿ ತನ ಪ್ರಶ್ನೆ ಮಾಡ್ದ. ಅದಕ್ಕ ಆ ಸಿಗ್ತಾವಲ್ಲ ಓರಿಪ ಮಾದೇವಪ್ಪ ಅವ್ರ ಕಡೆ ಆ ಸಿಗ್ತಾವ್ರಿ. ಅದಕ್ಕ ಇನ್ನು 154ನೇ ಅಂಕದಲ್ಲಿ ಏನ್ ಹೇಳ್ತಾರ್ರಿ? ಆತ್ಮನ ಅಜ್ಞಾನದಿಂದ ಜಗತ್ತು ಪ್ರತೀತಿಯಾಗುತ್ತದೆ. ಅದರ ನಿವೃತ್ತಿಯ ಉಪಾಯವು ಜ್ಞಾನದ ಸ್ವರೂಪವಾಗಿದೆ. ಅದರ ನಿವೃತ್ತಿ ಉಪಾಯ ಏನದಪ್ಪ ಅಂತ ಕೇಳಿದ್ರೆ ಜ್ಞಾನದ ಸ್ವರೂಪವಾಗಿದೆ. ಶ್ರೀ ಗುರುರ್ವಾಚ್ ಸುರಾಟ ಶೋ ಮೈ ಕಹೋ ಬಖಾನೆ ಜೋ ಸಾಧನ ತೈ ಪೋಚಯೋ ನಿಜ ಹಿಯ ನಿಶ್ಚಯ ಆನಿ ರಹೇ ನ ರಂಚಕ ಖೇದ ಜಗ. ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಯಾವ ಸಾಧನ ಅಂದ್ರೆ ಉಪಾಯವನ್ನು ನೀನು ಏನ್ ಮಾಡ್ಲಕತ್ತಿದಿ, ಕೇಳುತ್ತಿರುವಿಯೋ ಅದನ್ನು ಅಂದ್ರೆ ಆ ಉಪಾಯವನ್ನು ನಾನು ವರ್ಣನೆ ಮಾಡಿ ಹೇಳಿರುವೆನು. ಆ ಉಪಾಯ ನಿನಗೆ ನಾ ಹೇಳಿರುವೆನು. ನಿನ್ನ ಮನದಲ್ಲಿ ತಂದುಕೊಂಡು ಏನ್ ಮಾಡು, ನಿಶ್ಚಯ ಮಾಡು. ಹೀಗೆ ಮಾಡುವುದರಿಂದ ಏನು ನಿನ್ನಲ್ಲಿ ಸ್ವಲ್ಪವೂ ಕೂಡ ಜನನ ಮರಣಾದಿ ಸಕಲ ದುಃಖ ಅಂದ್ರೆ ದುಃಖವೂ ಇರುವುದಿಲ್ಲ ಎಂಬುದು ನಿನಗೆ ಜ್ಞಾತವಾಗುವುದು. ಟೀಕಾ ಏನ್ ಹೇಳ್ತಾರ ನೋಡ್ರಿ, ಹೇ ಶಿಷ್ಯನೇ, ಯಾವ ನೀನು ಜಗದ್ರೂಪವಾದ ದುಃಖದ ನಿವೃತ್ತಿಯ ಉಪಾಯವನ್ನು ಕೇಳಿರುವೆಯೋ ಅದನ್ನು ನಾನು ನಿನಗೆ ಈ ಮೊದಲೇ ಹೇಳಿದ್ದೇವೆ. ನಿನ್ನಲ್ಲಿ ದುಃಖನೂ ಇಲ್ಲ, ಎಲ್ಲಿನೂ ಇಲ್ಲ ಅಂತ ಹೇಳಿವಿ ನಾವು. ಅದನ್ನ ನೀ ನೆನಪನ ಮಾಡ್ಕೋ.
ನೀ ಹೇಳಿದೆಲ್ಲ ಎಲ್ಲಿ ಇಲ್ಲ ಆದ್ರೆ ತೋರ್ಬಾರ್ದ್ರಿ ಅಂತ ಹೇಳ್ತಿಲ್ಲ, ಅದು ಎಲ್ಲಿ ನಿನ್ನಲ್ಲಿ ಇಲ್ಲ ಎಲ್ಲಿ ಇಲ್ಲ ಅಂತ ಹೇಳಿದೆವು ನಾವು. ಅದಕ್ಕೆ ಹಗ್ಗದ ಹಾವಿನ ದೃಷ್ಟಾಂತ ಕೊಟ್ಟು ಹೇಳಿವಿ. ಆ ದೃಷ್ಟಾಂತಗಳು ನೀನು ಪ್ರಶ್ನೆ ಮಾಡಿದಿ, ಸರಿಯಾಗಿ ಉತ್ತರ ಹೇಳಿವಿ. ಅದು ಎಲ್ಲಿ ಇಲ್ಲ ಅಂತ ಹೇಳಿವಿ, ಅದನ್ನು ಮನದಲ್ಲಿ ತಂದುಕೋ. ನೀನು ಜಗದ್ರೂಪವಾದ ದುಃಖದ ನಿವೃತ್ತಿಯ ಉಪಾಯವನ್ನು ಕೇಳಿರುವೆಯೋ, ಅದನ್ನು ನಾವು ನಿನಗೆ ಈ ಮೊದಲೇ ಹೇಳಿದ್ದೇವೆ. ಅದರಲ್ಲಿ ನೀನು ದೃಢ ನಿಶ್ಚಯವನ್ನು ಮಾಡು. ಅದರಿಂದ ಜಗದ್ರೂಪಿ ದುಃಖವು ಉಳಿಯುವುದಿಲ್ಲ. ಹಿಂದೆ ನಾವು ಹೇಳ್ಕೊಂಡ್ ಬಂದಿದ್ದೆವು, ಅದು ಎಲ್ಲಿ ಇಲ್ಲಪ್ಪ, ಇಲ್ಲ ತೋರ್ತದ, ಸುಳ್ಳೇ ತೋರ್ತದ ಅಂತ ಹೇಳಿವಿ. ನೀ ಅದು ದುಃಖ ಕೊಡ್ಲಾಗತ್ತದ, ಅದ್ರ ನಿವೃತ್ತಿ ಉಪಾಯ ಹೇಳ್ರಿ ಅಂತ ಹೇಳ್ತಿಲ್ಲ. ಆ ಹಿಂದೆ ನಾವು ಹೇಳುದನ್ನೇ ನೆನಪಿಗೆ ಮಾಡ್ಕೋ. ನೀ ಬ್ರಹ್ಮ ಸ್ವರೂಪನೇ ಇದ್ದಿ, ಆನಂದ ಸ್ವರೂಪದಿ, ಚೈತನ್ಯ ಸ್ವರೂಪದಿ. ನಿನ್ನಲ್ಲಿ ದುಃಖದ ಲವಲೇಶ ಇಲ್ಲ ಅಂತ ನಾವು ಹೇಳಿವಿ, ನೀ ಕೇಳಿ. ಆದರೂ ಅದು ಮಿಥ್ಯ ಇದ್ರು ಸಹಿತ ದುಃಖ ಕೊಡ್ತದಲ್ಲ, ಅದು ದುಃಖ ದೂರ ಆಗುವಂಗ ನನಗೆ ಅದ್ರದ್ದು ಏನ್ರಿ ಉಪಾಯ ಇದ್ರೆ ಹೇಳ್ರಿ ಅಂತ ಕೇಳ್ತಿಲ್ಲ. ಆ ಹಿಂದೆ ಹೇಳುದೇ ಸ್ಮರಣ ಮಾಡ್ಕೋಪ ಅಂತ ಹೇಳಿದ್ರು. ಮೊದಲೇ ಹೇಳಿವಿ ಅನ್ನೋದಕ್ಕ ಒಂದ್ ಟಿಪ್ಪಣಿ ಕೊಟ್ರ ನೋಡ್ರಪ್ಪ ಅಲ್ಲಿ ಎಲ್ಲಿ ಹೇಳಿವಿ. ಹಾ, ಎಷ್ಟದ್ರಮ್ಮ? 71 ಅದೇನ್ರಿ, 100. ಹಾ, ಪಂಡಿತ್ ಪಿತಾಂಬರಿಜಿಯವ್ರು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಪೂರ್ವದಲ್ಲಿ ಇದೇ ತರಂಗದ 115 ಮತ್ತು 123 ಅಂಕದಲ್ಲಿ ಈ ಉಪಾಯವನ್ನು ಹೇಳಲ್ಪಟ್ಟಿದೆ. ಪುನಃ ಅದೇ ಉಪಾಯವನ್ನು 2 ದೋಹೆಗಳಿಂದ ಹೇಳುತ್ತಾರೆ. ಮತ್ತದೇ, ಅದಕ್ಕೆ ಬಿಟ್ಟು ಮತ್ತೊಂದು ಉಪಾಯ ಇಲ್ಲ. ಈಗ ಎಷ್ಟು 61ನೇ ದೋಹ ಓದ್ಬೇಕನ್ರಿ? ಟಿಪ್ಪಣಿಯಲ್ಲಿ ಬಂದತ್ತೆ. ಇನ್ನೇನ್ ಹೇಳ್ತಾರ? ನಿಜ ಆತ್ಮ ಅಜ್ಞಾನತೈ ಹೊಯ್ ಪ್ರತೀತೆ ಜಗತ್ಖೇದ ನಸೈ ಸೋತಾಕೆ ಬೋಧತೆ ಯಹ ಬಾಖತ ಮುನಿ ವೇದ. ಅಂದ್ರೆ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಈ 61ನೇ ದೋಹದ್ದು ನಿನ್ನ ಆತ್ಮ ಸ್ವರೂಪದ ಅಜ್ಞಾನದಿಂದ, ಇದು ಯಾಕೆ ತೋರ್ಲಗತ್ತದಪ್ಪ ಅಂತ ಕೇಳ್ತಿಲ್ಲ. ನಿನ್ನ ಆತ್ಮ ಸ್ವರೂಪದ ಅಜ್ಞಾನದಿಂದ ಜಗದ್ರೂಪ ದುಃಖವು ಏನಾಗಲಾಗತ್ತದ? ತೋರುತ್ತದೆ. ಅದು ಆ ಜಗದ್ರೂಪ ದುಃಖವು ಎದರದು? ತನ್ನ ಆತ್ಮ ಸ್ವರೂಪದ ಜ್ಞಾನದಿಂದ. ಏನ್ರಿ? ಆತ್ಮಾನುಭವಿಗಳು. ಮುನಿ ಅಂದ್ರೆ ಯಾರು ಹೇಳ್ಯಾರಪ್ಪ ಅಂತ ಕೇಳಿದ್ರೆ, ಆ ಜ್ಞಾನದಿಂದ ದೂರ ಆಗ್ತದಂತ. ಮುನಿ ಅಂದ್ರೆ ಆತ್ಮಾನುಭವಿಗಳು ಹೇಳುತ್ತಾರೆ. ಇನ್ನು 62ನೇ ದೋಹ ಏನಂತಾರ್ರಿ? ಜಗಮೋಮಯ ನಹಿ ಬ್ರಹ್ಮಮಯ ಅಹಂ ಬ್ರಹ್ಮ ಯಹ ಜ್ಞಾನ ಸೋ ತೋಕುಂ ಮೈ ಕಹೂ ನಹಿ ಉಪಾಯ ಕೋರ್ ಆನ್. ಅಂದ್ರೆ ಅರ್ಥ, ನಾನು ಬ್ರಹ್ಮ ಸ್ವರೂಪನಿರುತ್ತೇನೆ, ನನ್ನಲ್ಲಿ ಜಗತ್ತು ಇರುವುದಿಲ್ಲ. ಈ ಅಹಂ ಬ್ರಹ್ಮ ಅಂದ್ರೆ ಬ್ರಹ್ಮ ಸ್ವರೂಪನಿರುತ್ತೇನೆಂಬ ಜ್ಞಾನವನ್ನು ಹೇ ಶಿಷ್ಯನೇ, ಮೊದಲು ನಾನು ನಿನಗೆ ಹೇಳಿರುವೆನು. ಆ ಜಗದ್ರೂಪ ದುಃಖವನ್ನು ನಾಶ ಮಾಡಲಿಕ್ಕೆ ಈ ಜ್ಞಾನದ ಹೊರತಾಗಿ ಬೇರೆ ಯಾವ ಉಪಾಯ ಅಂದ್ರೆ ಸಾಧನಗಳು ಇರುವುದಿಲ್ಲ. ಇದಕ್ಕೆ ಮತ್ತೊಂದು ಸಾಧನ ಇಲ್ಲ. ಟೀಕಾ ಏನ್ ಹೇಳ್ತಾರ ನೋಡ್ರಿ. ಹೇ ಶಿಷ್ಯನೇ, ನಿನ್ನ ಆತ್ಮ ಸ್ವರೂಪದ ಅಜ್ಞಾನದಿಂದ
ಯಾವ ಜಗದ್ರೂಪ ದುಃಖವು ತೋರುತ್ತಿದೆಯೋ ಅದು ಆತ್ಮಜ್ಞಾನದಿಂದ ದೂರವಾಗುತ್ತದೆ. ಯಾವ ವಸ್ತು ಯಾವುದರ ಅಜ್ಞಾನದಿಂದ ತೋರುತ್ತದೆಯೋ, ಇಲ್ಲೊಂದು ನೇಮ್ ಹಾಕಿದ್ರು. ಏನ್ ಹಾಕಿದ್ರಪ್ಪ ಅಂತ ಕೇಳಿದ್ರೆ, ಯಾವ ವಸ್ತು ಯಾವುದರ ಅಜ್ಞಾನದಿಂದ ತೋರುತ್ತದೆಯೋ ಅದು ಅದರ ಜ್ಞಾನದಿಂದಲೇ ನಷ್ಟವಾಗುತ್ತದೆ. ಇದು ನೇಮದ. ಯಾವುದರ ಅಜ್ಞಾನದಿಂದ ಯಾವುದು ತೋರುವುದೋ ಅದರ ಜ್ಞಾನದಿಂದಲೇ ಅದು ನಷ್ಟ ಆಗಿ ಹೋಗ್ತದೆ. ಇದು ನೇಮದ ಎಂದು ನೇಮವಿರುತ್ತದೆ. ಹೇಗೆಂದರೆ, ರಜ್ಜುವಿನ ಅಜ್ಞಾನದಿಂದ ಯಾವ ಸರ್ಪವು ತೋರುತ್ತದೆಯೋ ಅದು ರಜ್ಜುವಿನ ಜ್ಞಾನದಿಂದ ದೂರವಾಗುತ್ತದೆ. ರಜ್ಜುವಿನ ಅಜ್ಞಾನದಿಂದ ಸರ್ಪ ಏನ್ ತೋರ್ತದಲ್ಲ, ಆ ರಜ್ಜುವಿನ ಜ್ಞಾನದಿಂದಲೇ ಅದರ ನಿವೃತ್ತಿ ಆಗ್ತದೆ. ಅದರಂತೆ ಆತ್ಮನ ಜ್ಞಾನದಿಂದ ಏನದ್ರಿದು, ಆತ್ಮನ ಆತ್ಮಜ್ಞಾನದಿಂದ ಜಗತ್ತು ದೂರವಾಗುತ್ತದೆ. ಆ ಆತ್ಮನ ಜ್ಞಾನವನ್ನು ನಾವು ಹೇಳಿಕೊಟ್ಟಿದ್ದೇವೆ. ನಿನಗಿಂದ ಹೇಳಿಕೊಟ್ಟಿದ್ದೇವೆ ನಾವು. ಆತ್ಮಜ್ಞಾನದಿಂದ ಜಗತ್ತು ಏನಾಗ್ತದೆ, ದೂರವಾಗುತ್ತದೆ. ಆತ್ಮದ ಅಜ್ಞಾನದಿಂದ ತೋರ್ಯದ, ಆತ್ಮಜ್ಞಾನದಿಂದ ದೂರವಾಗ್ತದ ಅಂದ್ರೆ. ಆತ್ಮನ ಅಜ್ಞಾನದಿಂದ ಅದು ತೋರ್ಯದ. ಈಗ ಆತ್ಮನ ಜ್ಞಾನದಿಂದ ಅದು ಏನಾಗ್ತದಪ್ಪ ಅಂತ ಕೇಳಿದ್ರೆ ದೂರವಾಗುತ್ತದೆ. ಆ ಆತ್ಮಜ್ಞಾನವನ್ನು ನಾವು ಹೇಳಿಕೊಟ್ಟಿದ್ದೇವೆ. ಇಲ್ಲಿ ಏನಂತಾರ ನೋಡ್ರಿ, ಮತ್ತಿನ್ನ ಜಗತ್ತೇನೋ ತನ್ನ ಸ್ವರೂಪದಲ್ಲಿ ಮೂರು ಕಾಲಗಳಲ್ಲಿಯೂ ಇರುವುದಿಲ್ಲ. ಮೂರು ಕಾಲದಲ್ಲಿ ಯಾವಾಗ್ರಿ? ತೋರಕ್ಕಿಂತ ಮೊದಲನೂ ಇಲ್ಲ, ತೋರು ಎಳಗನು ಇಲ್ಲ, ಜ್ಞಾನ ಆದ ನಂತರನೂ ಇಲ್ಲ. ಜಗತ್ತೇನೋ ತನ್ನ ಸ್ವರೂಪದಲ್ಲಿ ಮೂರು ಕಾಲಗಳಲ್ಲಿಯೂ ಇರುವುದಿಲ್ಲ. ಯಾಕಂದರೆ ಮಿಥ್ಯವಾಗಿರುತ್ತದೆ. ನೋಡ್ರಿ ಹೆಂಗ್ ಹೇಳಿದ್ರು, ಮತ್ತೆ ಮಿಥ್ಯ ಆಗ್ಯದತ್ರಿ. ಮಿಥ್ಯ ಅಂದ್ರಿ, ಮಿಥ್ಯ ಅಂದ್ರ ವಾಸ್ತವ ಅಭೇದ ಅದ್ರಿ, ತಾದಾತ್ಮ ಕಲ್ಪಿತ ಭೇದದಿಂದ ತೋರ್ತದ್ರಿಪ್ಪ. ತೋರ್ತಿರ್ಬೇಕು, ಅದು ಇರ್ತಿರ್ಬಾರ್ದು. ಹ್ಞೂನ್ರಿ. ಮಿಥ್ಯ ಅಂದ್ರ ಕೇವಲ ತೋರುವಿಕೆ, ಇರುವಿಕೆ ಇಲ್ಲ ಅದಕ್ಕೆ. ಪ್ರತಿತತ್ವೇ ಸತಿ ಅಪ್ರಾಪ್ತಿತ್ವಂ ಮಿಥ್ಯತ್ವಂ. ಹಂಗ ಶುಕ್ತಿಯಲ್ಲಿ ರಜೆ ತೋರ್ತದ, ಹೋಗಿ ಅದು ತೋರ್ಬೇಕಂದ್ರ ಪ್ರಾಪ್ತಿ ಆಗ್ತದನ್ರಿ? ಯಾಕಾಗಲ್ರಿ? ಇರುದೇ ಇಲ್ಲಲ್ರಪ್ಪ. ಇಲ್ಲದು ಇಲ್ಲ, ಇದ್ರ ಪ್ರಾಪ್ತಿ ಆಗ್ತಿತ್ತು. ಮಿಥ್ಯವಾಗಿರುತ್ತದೆ. ಯಾತಿ ಅಸತ್ ಭಾಸಮಾನತ್ವ ಸತಿ ಇತಿ ಮಿಥ್ಯ. ಸತ್ವಿತ್ತತ್ವಂ ಮಿಥ್ಯತ್ವಂ. ಯಾಕೆಂದರೆ ಮಿಥ್ಯೆಯಾಗಿರುತ್ತದೆ. ಯಾವುದು ಮಿಥ್ಯಾ ವಸ್ತು ಇರುವುದೋ ಅದು ಅಧಿಷ್ಠಾನಕ್ಕೆ ಹಾನಿಯನ್ನುಂಟು ಮಾಡಲಾರದು. ಅಧಿಷ್ಠಾನಕ್ಕೆ ಏನಾರಿ ಹಾನಿ ಮಾಡ್ಯದೇನ್ರಿ? ಇಲ್ರಪ್ಪ. ಮೃಗ ಜಲ ತೋರ್ಲಿಗತ್ತದ, ಬಿಸಿಲಾಗ ಹೊಳಿ ಹರಿದಂಗ. ಎಲ್ಲರಿ ಭೂಮಿ ತೋದದೇನ್ರಿ? ಇಲ್ರಪ್ಪ. ಇಲ್ಲ. ಹೇಗೆಂದರೆ ಮರೀಚಿಕಾ ಜಲವು ಅಧಿಷ್ಠಾನವಾಗಲ್ಪಟ್ಟ ಪೃಥ್ವಿಯನ್ನು ಹಸಿ ಅಂದ್ರೆ ತೇವ ಮಾಡಲಾರದು. ಹೇಗೋ ಹಾಗೆ ಜಗತ್ತಾದರೂ ಕೂಡ ತೋರುತ್ತದೆ, ಆದರೂ ಅದು ಮಿಥ್ಯೆಯಾಗಿರುತ್ತದೆ. ಸ್ವಲ್ಪವಾದರೂ ಕೂಡ ತನ್ನ ಸ್ವರೂಪಕ್ಕೆ ಹಾನಿಯನ್ನುಂಟು ಮಾಡುವುದರಲ್ಲಿ ಸಮರ್ಥ ಇರುವುದೇ ಇಲ್ಲ. ತೋರ್ತದ, ತೋರ್ಲಿ, ಹೆಣ್ತಿ ಆಗಿ ತೋರ್ಲಿ, ಮಕ್ಕಳಾಗಿ ತೋರ್ಲಿ, ಮನಿ ಆಗಿ ತೋರ್ಲಿ, ಹೊಲ ಆಗಿ ತೋರ್ಲಿ, ಏನ್ ತೋರಿದ್ರು ನಿನ್ನ ಸ್ವರೂಪಕ್ಕೆ ಏನ್ ಹಾನಿ ಅದೇನು?
ನಿನ್ನ ಅಣ್ಣವ್ರು ಹೇಳಿದ್ರಲ್ಲ, ಯಾಗಿದ್ದರು ಚಂದ. ಮತ್ತು ನಾನು ಸಚ್ಚಿದಾನಂದ ಸ್ವರೂಪವಾದ ಬ್ರಹ್ಮ ಸ್ವರೂಪನಿರುತ್ತೇನೆ. ಇಂಥ ಯಾವ ನಿಶ್ಚಯವಿರುವುದು ಅದಕ್ಕೆ ಜ್ಞಾನವೆಂದು ಹೆಸರು. ಜ್ಞಾನದ ಹೆಸರು ನೋಡ್ರಿ ಏನು, ನಾನು ಸಚ್ಚಿದಾನಂದ ಸ್ವರೂಪನಾಗಿರುತ್ತೇನೆ ಎಂದು ಯಾವ ನಿಶ್ಚಯವಿರುವುದು, ಇಂಥ ನಿಶ್ಚಯಕ್ಕೇನೆ ಅದಕ್ಕೆ ಏನಂದ್ರಪ್ಪ ಅಂತ ಕೇಳಿದ್ರೆ ಜ್ಞಾನವೆಂದು ಹೆಸರು. ಅದುವೇ ಮೋಕ್ಷದ ಸಾಧನವಾಗಿರುತ್ತದೆ. ಅದು ಮೋಕ್ಷದ ಸಾಧನದ, ಅದಕ್ಕೆ ಬಿಟ್ಟು ಮತ್ತೊಂದು ಸಾಧನವೇ ಇಲ್ಲ. ನಹಿ ಜ್ಞಾನೇನ ಸಾದೃಶ್ಯಂ ಪವಿತ್ರಂ ನ ವಿದ್ಯತೆ. ಅಜ್ಞಾನದಂತ ಪವಿತ್ರ ಮತ್ತೊಂದು ಯಾವುದೂ ಇಲ್ಲ. ಅದು ಮೋಕ್ಷದ ಸಾಧನವಾಗಿರುತ್ತದೆ, ಮತ್ತೆ ಬೇರೆ ಸಾಧನವಿರುವುದಿಲ್ಲ. ಅಣ್ಣವ್ರು ಹೇಳಿಲ್ರಿ, ಕರ್ಮ ಕೂಪದಲ್ಲಿ ಬಿದ್ದು ಕೆಡಬೇಡ ಎಲ್ಲೋ ಮನುವೆ. ಕೆಟ್ಟ ಹೋಗ್ತಿ, ಮತ್ತೆಷ್ಟು ಬಂಧನ ಆಗ್ತದೆ ಕರ್ಮ. ಬೇರೆ ಸಾಧನ ಇರುವುದಿಲ್ಲ. ಆ ಜ್ಞಾನವನ್ನು ನಾವು ನಿನಗೆ ಈ ಮೊದಲು ಉಪದೇಶ ಮಾಡಿದ್ದೇವೆ, ನಿನಗೆ ಹೇಳಿದೆವು ಅದನ್ನು, ನೀ ಅದನ್ನು ಸ್ಮರಣದಲ್ಲಿ ತಗೋ. ಇನ್ನು 155 ಏನಂತಾರಪ್ಪ ಅಂತ ಕೇಳಿದ್ರೆ, ಅಜ್ಞಾನದ ನಾಶವು ಕೇವಲ ಜ್ಞಾನದಿಂದಲೇ ಆಗುತ್ತದೆ, ಕರ್ಮ ಉಪಾಸನೆಗಳಿಂದಲ್ಲ. ಅಜ್ಞಾನದ ನಾಶ ಕೇವಲ ಜ್ಞಾನದಿಂದ ಆಗ್ತದೆ, ಕರ್ಮ ಉಪಾಸನೆಗಳಿಂದ ಆಗುವುದಿಲ್ಲದು. ಹೆಂಗ ಕತ್ತಲೆ ಹೋಗ್ಬೇಕಾದ್ರೆ ಗವಿಯೊಳಗಿಂದು ಬಹಳ ಕತ್ತಲೆ ಅದಂದತ್ರಿ ಒಬ್ಬ, ಬಾಕ್ಲ ಇತ್ತಂದ್ರ ಒಂದ್ 4 ಕಾಳು ಹೇಳಿ ಸನಿಕಿ ಬುಟ್ಟಿ ಹಚ್ಚಿ ತುಂಬಿ ಚೆಲ್ರಿ ಖಾಲಿ ಆತದಂದತ್ ಒಬ್ಬ ಪಂಡಿತ. ಎಟ್ಟು ಚೆಲ್ಲಿದ್ರು ಹಾದಿತ್ತೇನ್ರಿ ಇದು? ಅದ್ರ ಉಪಾಯ ಅಲ್ಲಲ್ಲ ಅದು, ಬೆಳಕು ಹಚ್ಚಿಡುದೇ ಉಪಾಯರಪ್ಪ. ಅದು ಬೆಳಕು ತಂದಿ ಇರೋದ್ರ ಇರಂಗಿಲ್ಲ ಅದು. ಅದಕ್ಕ ಇಲ್ಲಿ ಅಜ್ಞಾನ ಹೋಗ್ಬೇಕಾದ್ರೆ ಅದು ಎದರ್ಲಿಯಪ್ಪ ಅಂತ ಕೇಳಿದ್ರೆ ಜ್ಞಾನದಿಂದಲೇ ಆಗುತ್ತದೆ, ಕರ್ಮ ಉಪಾಸನೆಗಳಿಂದಲ್ಲ. ಆ ಕರ್ಮ ಉಪಾಸನೆಗಳು ಮಾಡಿದ್ರೆ ಮತ್ತೆಷ್ಟು ಬೆಳೀತದ, ಅದು ಪೂರಕ ಆಗ್ತದ. ಅದಕ್ಕೆ ಜ್ಞಾನ ತಂದಿ ಜ್ಞಾನೋದಯ ಆಯ್ತಂದ್ರೆ ಅಜ್ಞಾನಕ್ಕೆ ಇರ್ಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಆ ವಿಷಯವನ್ನು ಮತ್ತೆ ನಾಳಿನ ದಿವಸ ಹೇಳ್ತಾರ್ರಿ. ನಾವು ನೀವು ಎಲ್ಲರೂ ಮತ್ತೆ ಅದರ ವಿಚಾರ ಮಾಡೋನು. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ. ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ. ಓಂ ನಮಃ ಶಿವಾಯ. ಮಂಗಲ್ ಹೇಳ್ರಿ. ಅಮ್ಮವ್ರು ಬಂದಾರೇನ್ರಿ? ಮಾತಾಡ್ಸ್ರಿ ಅವ್ರ ಮಂಗಲ್ ಹೇಳ್ತಾಯಿ. ಓಂ ನಮಃ ಶಿವಾಯಪ್ಪ. ಹ್ಞೂನ್ರಿಪ್ಪ. ಶಿವಾಯವ್ವ. ಬೆಳಗುವೆ ಗುರುವರ ನಾನೀಗ, ಬೆಳಗುವೆ ಗುರುವರನ ಸುಲಲಿತ ಸುರಚಿ